ಹಲೋ ಗಾಯ್ಸ್, ಬನ್ನಿ ಆಲೂ ಫ್ರೈ ಮಾಡೋಣ. ಸೊ ನೋಡಿ, ಇಷ್ಟು ಆಲೂಗಡ್ಡೆ ತಗೊಂಡಿದ್ದೀನಿ. ಸಿಂಪಲ್ಲಾಗಿ ಊಟಕ್ಕೆ ಏನಾದ್ರು ಸೈಡ್ ಸಿಗಬೇಕು ಅಂತ ಮಾಡ್ತೀನಿ. ಹೆಂಗೆ ಬರುತ್ತೆ ನೋಡೋಣ ಬನ್ನಿ. ಆಲೂಗಡ್ಡೆನ ವಾಶ್ ಮಾಡಾಯಿತು. ಇವಾಗ ಪೀಲ್ ಮಾಡಿ ನೆಕ್ಸ್ಟು ಕಟ್ ಮಾಡೋಣ. ಸೊ ಈಗ ಆಲೂಗಡ್ಡೆದು ಚರ್ಮ ಎಲ್ಲ ಸುಲಿದಾಗಿದೆ. ಕಟ್ ಮಾಡೋಣ ಬನ್ನಿ. ಸೊ ಫ್ರೆಂಚ್ ಫ್ರೈಸ್ ಥರ ಏನು ಕಟ್ ಮಾಡಲ್ಲ, ನಾನು ಚಿಕ್ಕ ಚಿಕ್ಕ ಕಟ್ ಮಾಡ್ತೀನಿ. ಯಾಕೆ ಅಂದರೆ ಎಣ್ಣೆಲಿ ಬೇಯಬೇಕಲ್ವ, ತುಂಬ ಲೇಟ್ ಆಗುತ್ತೆ ಆಮೇಲೆ. ಇಲ್ಲಿ ನಾನು 3 ಆಲೂಗಡ್ಡೆ ತಗೊಂಡಿದ್ದೆ, ಮೀಡಿಯಮ್ ಸೈಜು. ಬಟ್ ಇಷ್ಟೇ ಸಾಕಾಗುತ್ತೆ ಅನ್ನಿಸ್ತಾ ಇದೆ, ಯಾಕೆಂದರೆ ಒನ್ ಟೈಮ್ ಇರಲ್ವಾ. ಇದು ಬಾಡಿದ್ಮೇಲೆ ಸಣ್ಣ ಆಗುತ್ತೆ, ಬಟ್ ಸ್ಟಿಲ್ ಸಾಕಾಗ್ಬೋದು. ಬನ್ನಿ ಪಾತ್ರೆಗೆ ಹಾಕೋಣ. ಸೊ ಅದನ್ನು ನಾನು ಹಂಗೆ ಇಡ್ತೀನಿ. ಸೊ ಈಗ ಪ್ಯಾನ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತಿದೆ ಆ್ಯಕ್ಚುಲಿ ಫ್ರೈ ಆಗೋದಲ್ವ. ಎಣ್ಣೆ ಹಾಕಿ ಇದು ಸ್ವಲ್ಪ ಅರಿಶಿನ, ಸಾಸಿವೆ ಎಲ್ಲ ಹಾಕಬೇಕು. ಸಾಸಿವೆ ಹಾಕಿದ್ರೆ ಚಟಪಟನೆ ಅಂತಿಲ್ಲ ಇದು. ಎಣ್ಣೆನ ಚೂರು ಕಾಯಬೇಕಿತ್ತು ಅಷ್ಟೇ. ಈಗ ಆಲೂಗಡ್ಡೆ ಹಾಕುವ ಸಮಯ. ಚುರ್ರು ಅಂತ ಸೌಂಡ್ ಬರುತ್ತೆ, ಯಾಕೆಂದರೆ ಆಲೂಗಡ್ಡೆ ಹಸಿ ಇರೋದು, ಎಣ್ಣೆ ಕಾಯ್ದಿರೋದ್ರಿಂದ. ಇದೆಲ್ಲ ಹಾಕಿ ಡೀಪ್ ಫ್ರೈ ಮಾಡಿ ಒಂದು ಸ್ವಲ್ಪ ಅರಿಶಿನ, ಖಾರ ಪುಡಿ, ಉಪ್ಪು ಎಲ್ಲ ಹಾಕೋಣ. ಸೊ ಇದು ಹಸಿ ಇರೋದ್ರಿಂದ ಅಂಟ್ತಾ ಇರುತ್ತೆ, ಕೈ ಆಡ್ತಾನೆ ಇರಬೇಕು. ನೋಡ್ತಿರ್ಬೋದು ನೀವು ಹೆಂಗೆ ಅಂಟಿ ಪ್ಯಾನೇ ಅಡ್ಗಾಡ್ತಾ ಇದೆ, ದಡ ಹಿಡಿದು. ಸೊ ಕೈ ಆಡ್ತಾ ಇರ್ತೀನಿ. ಸೊ ಈಗ ಇದಕ್ಕೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪು, ಖಾರ ಮತ್ತು ಅರಿಶಿನ ಹಾಕ್ಕೊಂಡು ರೆಡಿ ಮಾಡಿ. ಲಾಸ್ಟಿಗೆ ನಾನು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ತೀನಿ. ಮ್ಯಾಗಿ ಮಸಾಲ ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಇನ್ವೆಸ್ಟ್ ಬ್ಯಾಚುಲರ್ಸ್ ಅಡುಗೆ ಅಲ್ವಾ, ಸೊ ತುಂಬ ಚೆನ್ನಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಸೊ ಇದೆಲ್ಲ ಹಾಕ್ತಿದ್ದೀನಿ. ಒಂದು ರೌಂಡ್ ಮಿಕ್ಸ್ ಮಾಡಿ ಅಲ್ಲ, ಇನ್ನೂ ಇದು ತುಂಬ ಫ್ರೈ ಆಗಬೇಕು. ನೋಡಿ, ಇದು ಕೈ ಆಡ್ತಾ ಇವಾಗ ಬಾಡ್ತಾ ಇದೆ. ಇನ್ನೂ ಬಾಡಬೇಕು ತುಂಬ ಇದು ಎಣ್ಣೆಲೆ. ಸೊ ಇನ್ನೊಂದು ಸ್ವಲ್ಪ ಬಾಡಿಸ್ತೀನಿ. ಇದನ್ನು ಬಾಡ್ತಾನೇ ಇದೆ ಗಾಯ್ಸ್. ನೋಡಿ, ಬಾಡ್ತಾ ಇದೆ. ಇದು ಘಾಟಿಗೆ ನನಗೆ ಸೀನ್ ಬರ್ತಾ ಇದೆ. ಸೊ ನಾವು ದಪ್ಪ ಹೆಚ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಹಿಂಗೆ ಬರೀ ಹೊರಗಡೆ ಮಾತ್ರ ಒತ್ತಿ ಒಳಗಡೆ ಅಷ್ಟೊಂದು ಬೇಯಲ್ಲ. ಸೊ ಜಾಸ್ತಿ ಟೈಮ್ ಬೇಯಿಸೋಕ್ಕೋಗಲ್ಲ. ಸೊ ನಾವು ಸ್ವಲ್ಪ ಸಣ್ಣ ಹೆಚ್ಕೊಂಡಷ್ಟು ಫ್ರೈ ಚೆನ್ನಾಗಿ ಬರುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸು. ಸೊ ನೀವ್ಯಾರಾದರೂ ಬೇರೆ ಥರ ಟ್ರೈ ಮಾಡಿದರೆ ಅಥವಾ ಬೇರೆ ರೆಸಿಪಿ ಇದ್ದರೆ ಹೇಳಿ, ಟ್ರೈ ಮಾಡೋಣ. ಸೊ ಇದನ್ನು ಸ್ವಲ್ಪ ಹಿಂಗೆ ಫ್ರೈ ಮಾಡ್ತೀನಿ. ಸೊ ಲಾಸ್ಟಿಗೆ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ತೀನಿ, ಒಳ್ಳೆ ಫ್ಲೇವರ್ ಬರುತ್ತೆ. ಫಸ್ಟಿಗೆ ಹಾಕ್ಬಿಟ್ರೆ ಕರ್ಬೇವಿನ ಸೊಪ್ಪು ಫುಲ್ ಒತ್ತೋಗುತ್ತೆ, ಅದೇನು ಸಿಗೋಲ್ಲ. ಸೊ ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ತೀನಿ. ಸೊ ಹೆಂಗಿರೋ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕಲ್ಲ, ಅದ್ರ ಜೊತೆ ಫ್ರೈ ಆಗುತ್ತೆ. ಸೊ ಗಾಯ್ಸ್ ನೋಡಿ, ಫೈನಲಿ ಈ ಥರ ಬಂದಿದೆ ಫ್ರೈ. ಚೆನ್ನಾಗಿದೆ, ನಾನು ಟೇಸ್ಟ್ ಮಾಡಿದೆ. ಸೊ ಕಾಣ್ತಿದೆ ಅಲ್ಲ ನಿಮಗೆ. ಸೊ ನೀವು ಅಷ್ಟೇ ಟ್ರೈ ಮಾಡಿ. ನೆಕ್ಸ್ಟ್ ಆದರೂ ನಿಮಗೆ ಸಿಂಪಲ್ ರೆಸಿಪಿ ಗೊತ್ತಿದ್ರೆ ಹೇಳಿ, ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಬ್ಯಾಡ್ ಬ್ರಾಸ್ ಕಿಚನ್ನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಸಿ ಯು, ಬಾಯ್.